ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇನ್ನೇನು ಬಿಗ್ ಬಾಸ್ ಮುಗಿಯುವ ಹಂತಕ್ಕೆ ಬರ್ತಾ ಇದ್ದಂತೆ ಫಿನಾಲೆ ಕೂಡ ಹತ್ತಿರ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಯಾರು ವಿನ್ನರ್ ಆಗಬಹುದು ಅನ್ನೋದು ಗೊತ್ತಾಗುವಂತಹ ಸುದ್ದಿ ಇನ್ನೇನು ಹತ್ತಿರದಲ್ಲಿದೆ. ಆದ್ರೆ ಇದರ ಮಧ್ಯೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅದೇ ಹನುಮಂತನ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ಟ್ರೋಲ್ಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಏನ್ ಕತೆ, ಏನಾಗ್ತಾ ಇದೆ? ಮತ್ತೆ ಹನುಮಂತ ಲಮಾಣಿ ಅವರೇ ವಿನ್ನರ್ ಆಗ್ತಾರಾ, ಅವರೇ ಟ್ರೋಫಿ ಗೆಲ್ತಾರಾ, ಅಥವಾ ಅವರು ರನ್ನರ್ ಆಗ್ತಾರಾ, ಏನಾಗ್ಬೋದು? ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಇರುವಂತ ಚರ್ಚೆ ಏನು, ಬನ್ನಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾಣಿ ಅವರು ಕಾಲಿಟ್ಟಾಗಿನಿಂದ ಫುಲ್ ಟ್ರೆಂಡಿಂಗ್ ನಲ್ಲಿರುವಂತ ಸ್ಪರ್ಧಿ ಯಾರು ಅಂತ ಅಂದ್ರೆ ಅದು ಹನುಮಂತ ಲಮಾಣಿನೇ. ಯಾಕೆ ಅಂತಂದ್ರೆ ಅವರು ಲುಂಗಿ ತೊಟ್ರು ಸಹಿತ, ಲುಂಗಿನ ಕೆಳಗ್ ಬಿಟ್ರು ಸಹಿತ, ಅಥವಾ ಅವ್ರು ಏನೇ ಮಾತಾಡಿದ್ರು, ಯಾರಿಗಾದ್ರೂ ಏನಾದ್ರೂ ಬೈದ್ರೆ, ಅಥವಾ ಯಾರಿಗಾದ್ರೂ ಏನಾದ್ರೂ ಸಾರಿ ಕೇಳಿದ್ರೆ, ಹೀಗೆ ಅವ್ರು ಏನೇ ಮಾತಾಡಿದ್ರು, ಏನೋ ಬಿಟ್ರು ಸಹಿತ ಒಂದಲ್ಲ ಒಂದು ಕಂಟೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾನೆ ಇರುತ್ತೆ. ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಆದ್ರೆ ಹನುಮಂತ ಲಮಾಣಿ ಅವರು ಸೀಸನ್ 11 ನ ಒಂದು ರೀತಿಯಾದಂತ ಐಕಾನಿಕ್ ಅಂತಾನು ಹೇಳಿದ್ರೆ ತಪ್ಪಾಗಂಗಿಲ್ಲ. ಮತ್ತೆ ಅವರು ಟ್ರೆಂಡಿಂಗ್ ನಲ್ಲಿರುವಂತ ಸ್ಪರ್ಧಿ ಅಂತಂದ್ರೆ ತಪ್ಪಾಗಂಗಿಲ್ಲ. ಅದರ ಜೊತೆಗೆ ಈಗ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಎಲಿಮಿನೇಟ್ ಆಗಿ ಹೊರ ಹೋಗಿದಾರಲ್ಲ, ಅವ್ರಿಗೆ ಮೊದಲನೇದಾಗಿ ಕೇಳುವಂತ ಪ್ರಶ್ನೆ ಏನಾಗಿರುತ್ತೆ, ಮತ್ತೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳುವಂತ ಪ್ರಶ್ನೆನೂ ಕೂಡ ಆಗಿರುತ್ತೆ. ಯಾವುದು ಅಂತಂದ್ರೆ, ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ, ಅವರು ಸುಳ್ಳುಗಾರನ, ಬುದ್ಧಿವಂತನ ಅಥವಾ ಮುಗ್ಧನ, ಅಥವಾ ಬುದ್ಧಿವಂತನಾಗಿದ್ದು ಕೂಡ ಮುಗ್ಧನಂತೆ ಆಡ್ತಾರ, ಅಥವಾ ದಡ್ಡನಂತೆ ಕಾಣ್ತಾ ಇರುವಂತಹ ಬುದ್ಧಿವಂತನ, ಹೀಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಮತ್ತೆ ಹೊರಗಡೆ ಬಂದಿರುವಂತಹ ಸ್ಪರ್ಧಿಗಳಿಗೆ ಈ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಆಲ್ಮೋಸ್ಟ್ ಸ್ಪರ್ಧಿಗಳು ಯಾರೆಲ್ಲ ಹೊರಗೆ ಬಂದಿದ್ದಾರಲ್ಲ, ಅವರ ಬಾಯಿಂದ ಬಂದಿರುವಂತ ಉತ್ತರ ಏನು ಅಂತಂದ್ರೆ, ಹನುಮಂತ ಲಮಾಣಿನ ಈಸಿಯಾಗಿ ಯಾರು ಕೂಡ ತಗೊಳಕ್ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಎಲ್ರು ಕೂಡ ಒಂದಿಷ್ಟು ಹೊತ್ತು ಯಾವ್ದಾದ್ರ ಬಗ್ಗೆ, ವಿಚಾರದ ಬಗ್ಗೆ ಸಮರ್ಥನೆಯನ್ನ ಕೊಡ್ತಾ ಇದ್ರೆ, ಹನುಮಂತ ಲಮಾಣಿ ಮಾತ್ರ ಎರಡೇ ಎರಡು ವರ್ಡ್ನಲ್ಲಿ ಅವರು ಸರಿಯಾಗಿ ಮಾತಾಡ್ಬಿಡ್ತಾರೆ. ಮತ್ತೆ ಒಂದು ರೀತಿ ಬ್ರಿಲಿಯಂಟ್ ಅಂತಂದ್ರೆ ತಪ್ಪಾಗಂಗಿಲ್ಲ, ಬುದ್ಧಿವಂತ, ಮುಗ್ಧನೂ ಹೌದು. 80% ಅವರು ಬುದ್ಧಿವಂತರಾದ್ರೆ ಇನ್ನು 20% ಅವರಲ್ಲಿ ಮುಗ್ಧತೆ ಇದೆ, ಆ ಹಳ್ಳಿ ಸೊಗುಡು ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವರು ಹೇಳ್ತಾರೆ, ಹನುಮಂತ ಲಮಾಣಿ ಅವರ ಮುಗ್ಧತೆ ಏನೇ ಇದ್ರು, ಅವರು ತೊಡುವಂತ ಆ ಬಟ್ಟೆ, ಆ ವೇಷಭೂಷಣ ಏನಿದೆಯಲ್ಲ, ಅದರಲ್ಲಿ ಮಾತ್ರ ಕಾಣಿಸುತ್ತೆ. ಆದ್ರೆ ಅವರ ಮೈಂಡ್ ಮಾತ್ರ, ಅವರು ಹಾಕುವಂತ ಲೆಕ್ಕಾಚಾರ, ಮತ್ತೆ ಅವರು ಆಡುವಂತ ಆಟ, ಅದೆಲ್ಲವೂ ಕೂಡ ಅದರಲ್ಲಿ ಯಾವುದೇ ಮುಗ್ಧತೆ ಇಲ್ಲ. ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಲೆಕ್ಕಾಚಾರ ಮಾಡ್ತಾರೆ. ತಮ್ಮದೇ ಒಂದು ಓನ್ ಜಗತ್ತಿನಲ್ಲಿ ಅವರು ಲೆಕ್ಕಾಚಾರ ಮಾಡಿ ಯಾರಿಗೆ ಹೆಂಗ್ ಮಾತಾಡ್ಬೇಕು, ಯಾರಿಗೆ ಏನ್ ಕೇಳ್ಬೇಕು, ಇದೆಲ್ಲದರ ಬಗ್ಗೆ ಚೆನ್ನಾಗಿ ಅರಿವಿದೆ. ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳು ಅಂತಂದ್ರೆ ಎಲ್ರು ಒಂದಿಷ್ಟು ಸ್ಟಡಿ ಮಾಡ್ಕೊಂಡು ಹೋಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವ ಪೂರ್ವದಲ್ಲಿ. ಆದ್ರೆ ಹನುಮಂತ ಲಮಾಣಿ ಅವರು ಸ್ಟಾರ್ಟಿಂಗ್ ಅವರು ಎಂಟ್ರಿ ಕೊಟ್ಟಾಗ ಹೇಗಿತ್ತು ಅಂತಂದ್ರೆ, ಹನುಮಂತ ಲಮಾಣಿ ಅವ್ರಿಗೆ ಏನೋ ಗೊತ್ತಿಲ್ಲ, ಇವರು 2 ದಿನಕ್ಕೂ ಕೂಡ ಇರೋದಿಲ್ಲ, ಇವ್ರು ಬೇಗ ಹೋಗ್ಬಿಡ್ತಾರೆ ಅನ್ನೋದಿತ್ತು. ಆದ್ರೆ ಹನುಮಂತ ಲಮಾಣಿ ಅದನ್ನೆಲ್ಲವನ್ನು ಕೂಡ ಸುಳ್ಳು ಮಾಡಿದ್ರು. ಏನು ಅಂತಂದ್ರೆ, ಇವರು ಒಂಥರ PhD ಮಾಡಿ ಬಂದಂಗೆ, ಬಿಗ್ ಬಾಸ್ ಬಗ್ಗೆ ತುಂಬಾ ಚೆನ್ನಾಗಿ ಇವ್ರಿಗೆ ಗೊತ್ತಿರೋ ಹಾಗೆ ಇವರು ಅಲ್ಲಿ ಆಟ ಆಡ್ತಾ ಇರುವಂತ ರೀತಿ, ಮತ್ತೆ ಉತ್ತಮ ತಗೊಂಡಿರೋದು, ಕಳಪೆ ತಗೊಂಡಿರೋದು, ಮತ್ತೆ ಕಿಚನ್ ಚಪ್ಪಾಳೆಯನ್ನ ತೆಗೆದುಕೊಂಡಿರೋದು, ಅಂದ್ರೆ ನೆಗೆಟಿವ್ ಪಾಸಿಟಿವ್ ಒಟ್ನಲ್ಲಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ವ್ಯಕ್ತಿ ಮತ್ತೆ ಸ್ಪರ್ಧಿ ಆಗಿರುವಂತಹ ಹನುಮಂತ ಲಮಾಣಿ ಸಾಕಷ್ಟು ರೀತಿಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿದ್ದಾರೆ. ಅದರಲ್ಲೂ ಹನುಮಂತ ಲಮಾಣಿನ ಒಂದಷ್ಟು ಜನಾಂಗ ಏನಂತಂದ್ರೆ, ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಅವರು ಸುಳ್ಳುಗಾರ, ಅವರು ಮೋಸಗಾರ, ಮತ್ತೆ ಅವ್ರಿಗೆಲ್ಲವೂ ಕೂಡ ಗೊತ್ತು, ಬುದ್ಧಿವಂತ, ಸುಮ್ನೆ ದಡ್ಡನಂತೆ ಆಡ್ತಾ ಇರುವಂತ ಬುದ್ಧಿವಂತ. ಯಾಕೆ ಅವರು ಮಲೇಷಿಯಾಕ್ ಹೋಗಿ ಬಂದಿಲ್ವಾ? ಮಲೇಷಿಯಾಕ್ ಹೋಗಿ ಬಂದ್ರು ಸಹಿತ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ ಬಗ್ಗೆ, ಅಂದ್ರೆ ಇಂಡಿಯನ್ ಟಾಯ್ಲೆಟೇ ಬೇಕು ನಂಗೆ ವೆಸ್ಟರ್ನ್ ಟಾಯ್ಲೆಟ್ ಬಗ್ಗೆ ನಾಲೆಜ್ ಇಲ್ಲ, ವೆಸ್ಟರ್ನ್ ಟಾಯ್ಲೆಟ್ ನಲ್ಲಿ ಹೇಗ್ ಕುತ್ಕೊಳ್ಳೋದು, ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರಲ್ಲ. ಸೊ ಅದನ್ನ ಇಲ್ಲಿವರೆಗೂ ಕೂಡ ಜನ ಅದನ್ನ ಇಲ್ಲಿವರೆಗೂ ಕ್ಯಾರಿ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಹನುಮಂತ ಲಮಾಣಿ ಅವರು ಜಿ ಕನ್ನಡ ವತಿಯಿಂದ, ಅಂದ್ರೆ ಅಕುಲ್ ಬಾಲಾಜಿ ಮತ್ತೆ ಇತರೆ ಸ್ಪರ್ಧಿಗಳು ಎಲ್ಲರೂ ಸೇರ್ಕೊಂಡು ಮಲೇಷಿಯಾ ಒಂದು ದೊಡ್ಡ ಟ್ರಿಪ್ ಅನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಹನುಮಂತ ಲಮಾಣಿ ಅವ್ರನ್ನು ಕೂಡ ಜಿ ಕನ್ನಡದ ವತಿಯಿಂದ ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಹಳ್ಳಿ ಹೈದ ನಿಜ, ಆದ್ರೆ ಅವರು ಬೇರೆ ಕಂಟ್ರಿ, ಬೇರೆ ಸಿಟಿ ಹೋಗ್ಬಾರ್ದ? ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನ ಕೇಳಿದಾಗ ಒಂದ್ ರೀತಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅದರ ಜೊತೆಗೆ ಹನುಮಂತ ಲಮಾಣಿ ಅವ್ರು ಯಾಕೆ ಮಲೇಷಿಯಾದಲ್ಲಿ ಅಲ್ಲೆಲ್ಲ ವೆಸ್ಟರ್ನ್ ಟಾಯ್ಲೆಟ್ ಇರುತ್ತೆ, ಇಂಡಿಯನ್ ಟಾಯ್ಲೆಟ್ ಇರೋದಿಲ್ಲ,
ಆದ್ರೂ ಕೂಡ ಇವ್ರು ಯಾಕೆ ನನಗ್ ಗೊತ್ತಿಲ್ಲ, ನನಗೆ ಹೇಳ್ಕೊಡು ಅಂತ ಹೇಳಿದ್ ಮಾತ್ರ ಯಾಕೆ? ಈ ರೀತಿಯಾಗಿ ಅವರು ಹೇಳಿರುವಂತ ಮಾತಿದೆಯಲ್ಲ, ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ಲಿಕ್ಕೆ ಕಾರಣ ಆಯ್ತು. ಸೊ ಹಾಗಾಗಿ ಹನುಮಂತನ ಹಣೆಪಟ್ಟಿ ಏನ್ ಬಂತು ಅಂತಂದ್ರೆ ಸುಳ್ಳುಗಾರ, ಮೋಸಗಾರ, ಮತ್ತೆ ದಡ್ಡನಂತೆ ಆಡ್ತಾ ಇರುವಂತ ಬುದ್ಧಿವಂತ ಅಂತ ಹೇಳಿದ್ದಾರೆ. ಮತ್ತೆ ನೀವು ಒಂದ್ 2 ವಾರದ ಹಿಂದೆನ ನೀವು ಗಮನಿಸಿರ್ಬೋದು, ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು, ಅಂದ್ರೆ ನೀವೇನಾದ್ರೂ ಅವ್ರನ್ನ ಸಲೀಸಾಗಿ ಅನ್ಕೋಬೇಡಿ, ಅವರು ಬುದ್ಧಿವಂತ ಅಂತ ಹೇಳಿದ್ರು ಅವರು. ಅದರ ಅರ್ಥ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಹನುಮಂತ ನಿಜವಾಗ್ಲೂ ಬ್ರಿಲಿಯಂಟ್, ಒಬ್ಬ ತುಂಬಾ ಉತ್ತಮ ಆಟಗಾರ ಅಂತಂದ್ರೆ ತಪ್ಪಾಗಂಗಿಲ್ಲ. ಮತ್ತೆ ಅದರ ಜೊತೆಗೆ ಒಬ್ಬ ಪ್ರಾಮಾಣಿಕ ಆಟಗಾರ. ಯಾರ್ ಏನ್ ತಪ್ಪು ಮಾಡಿದ್ರು, ಯಾರ್ ಏನ್ ಸರಿ ಮಾಡಿದ್ರು, ಅವ್ರ ಟೀಮ್ ಅಲ್ಲೇ ಇರ್ಲಿ ಅಥವಾ ಇನ್ನೊಬ್ಬರ ಟೀಮ್ ಅಲ್ಲೇ ಇರ್ಲಿ, ಅದನ್ನು ಕೂಡ ಗಮನಿಸಿ ಅವರು ಲೆಕ್ಕಾಚಾರ ಮಾಡಿ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದು ಕೂಡ ಉಂಟು. ಮತ್ತೆ ಕಳಪೆ ಆಗಿರ್ಬೋದು, ನಾಮಿನೇಟ್ ಮಾಡಿದ್ದು ಕೂಡ ಉಂಟು. ಅಂತಹ ಒಬ್ಬ ಉತ್ತಮ ಸ್ಪರ್ಧಿ, ಒಳ್ಳೆಯ ಸ್ಪರ್ಧಿ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ಆದ್ರೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹಾಕಿದಾಗ ಹನುಮಂತನನ್ನ ಪ್ರೀತಿಸುವಂತ ಜನಾಂಗ ಹನುಮಂತ ವಿನ್ನರ್ ಆಗ್ಬೇಕು, ಅವರೇ ಟ್ರೋಫಿನ ಗೆಲ್ಬೇಕು, ಹಳ್ಳಿ ಹೈದ ಗೆಲ್ಬೇಕು, ಬಡವರ ಮಕ್ಕಳು ಬೆಳಿಬೇಕು, ಗೆಲ್ಬೇಕು ಅಂತ ಹೇಳಿ ಒಂದಷ್ಟು ಜನಾಂಗ ಅವ್ರಿಗೆ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಒಂದಿಷ್ಟು ಕಾಮೆಂಟ್ಸ್ ಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇನ್ನೊಂದಿಷ್ಟು ಜನ ಅಂದ್ರೆ ಅವ್ರಿಗೂ ಕೂಡ ಫೇವರಿಸಂ ಇರುತ್ತೆ. ಅಂದ್ರೆ ಅವ್ರಿಗೆ ವಿಕ್ರಮ್ ಆಗಿರ್ಬೋದು, ಅಥವಾ ಉಗ್ರ ಮಂಜು, ಅಥವಾ ರಜತ್, ಮತ್ತೆ ಇನ್ಯಾವುದೋ ಒಂದು ಸ್ಪರ್ಧಿ ಗೆಲ್ಬೇಕು ಅನ್ನೋ ಆಸೆ ಅಂತೂ ಇರುತ್ತೆ. ಆದ್ರೆ ಇನ್ನೊಬ್ಬರನ್ನ ಯಾಕೆ ನೀವು ಡಿಮೋಟಿವೇಟ್ ಮಾಡ್ತೀರಾ, ಮತ್ತೆ ಅವ್ರನ್ನ ಯಾಕೆ ಡಾಮಿನೇಟ್ ಮಾಡಿ ಕಾಮೆಂಟ್ ಗಳನ್ನ ಹಾಕ್ತೀರಾ? ಸೊ ನಿಮಗೆ ಇಷ್ಟ ಅವರ ಅವರ ಒಂದು ಹೆಸರುಗಳನ್ನ ಹಾಕಿ ನೀವು ಕಾಮೆಂಟ್ ಮಾಡೋದು ಸರಿ, ಬಟ್ ಈ ರೀತಿ ಹಿಂಗ್ ಮಾಡೋದು ತಪ್ಪು. ನಾನು ಹನುಮಂತ ಲಮಾನಿ ಅವರ ಬಗ್ಗೆಯೂ ಮಾತ್ರ ಹೇಳ್ತಾ ಇಲ್ಲ, ಬೇರೆ ಯಾವುದೇ ಸ್ಪರ್ಧಿ ಆಗಿರ್ಬೋದು, ಚೈತ್ರ ಕುಂದಾಪುರ ಆಗಿರ್ಬೋದು, ಅಥವಾ ಧನರಾಜ್ ಅವ್ರ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಅವ್ರು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಆದ್ರೆ ನಿಮ್ಗೇನಾದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರನ್ನ ನೀವು ಗೆಲ್ಲಿಸ್ಬೇಕು ಅನ್ನೋದಿದ್ರೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಹೊರತಾಗಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಟ್ರೋಲ್ ಗಳನ್ನ, ನೆಗೆಟಿವ್ ಕಾಮೆಂಟ್ಸ್ ಗಳನ್ನ ಮಾಡೋದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಹನುಮಂತ ಲಮಾಣಿ ಅವರು ಎಲ್ಲರ ಕಣ್ಣಿಗೆ ನೀಟಾಗಿ ಗೊತ್ತಾಗುತ್ತೆ, ಅವರೊಬ್ಬ ಬಡವ, ಆಮೇಲೆ ಹಳ್ಳಿ ಹೈದ, ಹಳ್ಳಿನಿಂದ ಬಂದವರು, ಅವ್ರಿಗೆ ಜಗತ್ತಷ್ಟ ಗೊತ್ತಿಲ್ಲ ಅನ್ನೋದು ಇದೆಲ್ಲವೂ ಕೂಡ ನೀಟಾಗಿ ಗೊತ್ತಾಗುತ್ತೆ. ಆದ್ರೆ ಇನ್ ಕೆಲವರು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ, ಬಟ್ ಅವರು ಮಾಡರ್ನ್ ಬಟ್ಟೆ ಹಾಕೊಂಡಿರೋ ಕಾರಣಕ್ಕಾಗಿ ಅವರು ಶ್ರೀಮಂತರೇ ಇರ್ಬೋದು, ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ, ಮತ್ತೆ ಅವ್ರಿಗೆ ಎಲ್ಲಾ ರೀತಿಯಾದಂತ ಸೌಲಭ್ಯಗಳಿದೆ, ಹಾಗಾಗಿ ಹಣ ಇದೆ ಅವ್ರ ಹತ್ರ ಅಂತಾರೆ. ಆದ್ರೆ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನೋದನ್ನ ನಾವು ಈಗ ಏನ್ ಫ್ಯಾಮಿಲಿ ವೀಕ್ ನಡೀತಾ ಇದೆ ನೋಡಿ, ಅದರಲ್ಲಿ ನೀವು ಅವ್ರ ಕುಟುಂಬಸ್ಥರನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ನೋಡಿ, ತ್ರಿವಿಕ್ರಮ್ ಅವರ ತಾಯಿ ಬಂದಿದ್ರು, ಅವರು ಕೂಡ ಎಷ್ಟು ಸಾಮಾನ್ಯರಾಗಿದ್ರು, ಸರಳವಾಗಿದ್ರು. ಅದರ ಜೊತೆಗೆ ನಾವ್ ಇವ್ರನ್ನ ಉಗ್ರ ಮಂಜು ಅವರ ತಂದೆಯನ್ನ ನೋಡಿದ್ವಿ, ತಾಯಿಯನ್ನ ನೋಡಿದ್ವಿ, ಮತ್ತೆ ಅವರ ಅಕ್ಕ ತಂಗಿಯರನ್ನ ನೋಡಿದ್ವಿ. ಅವರು ತುಂಬಾ ಸಿಂಪಲ್ ಆಗಿದ್ರು, ಸರಳವಾದಂತ ಜೀವನವನ್ನ ಮಾಡ್ತಾ ಇದ್ದಾರೆ. ಒಂದಿನ ಹನುಮಂತ ಲಮಾಣಿ ಅವರು ಬಡ್ರು ಮಕ್ಕಳನ್ನ ಬೆಳೆಸಿ ಅಂತ ಹೇಳಿ ತಮ್ಮ ಕ್ಯಾಪ್ಟನ್ಸಿ ಸಮಯದಲ್ಲಿ ಯಾರು ಕೂಡ ಏನ್ ಜಗಳ ಆಡಕ್ ಹೋಗ್ಬೇಡಿ ನನ್ನ ಕ್ಯಾಪ್ಟನ್ಸಿ ಸಮಯದಲ್ಲಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ನ ಮಾಡಿರ್ತಾರೆ. ಆಗ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಸುಮ್ನಿರೋ, ನಾವು ಕೂಡ ಬಡವ್ರ ಮಕ್ಕಳೇ, ಯಾರು ಶ್ರೀಮಂತರಲ್ಲ ಅಂತ ಹೇಳಿರ್ತಾರೆ. ಸೊ ಇದೆಲ್ಲ ವಿಚಾರಗಳು ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ನೀವ್ ಯಾರಿಗ್ ಸಪೋರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಬೇರೆಯವ್ರಿಗೆ ನೀವು ಕೆಟ್ಟದಾಗ ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಹನುಮಂತ ಲಮಾಣಿ ಅಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಸ್ಪರ್ಧಿ ಆಗಿರ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡಬೇಡಿ. ಅದರ ಹೊರತಾಗಿ ಸಪೋರ್ಟ್ ಮಾಡಕ್ ಇಷ್ಟ ಇದ್ರೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ಅವ್ರ ಪರ್ಸನಲ್ ಲೈಫ್ ನ ಹೆಂಗೆಂಗೋ ತೆಗೆದುಕೊಂಡು ಬರಕ್ ಹೋಗ್ಬೇಡಿ, ಅದು ಚೆನ್ನಾಗಿರೋದಿಲ್ಲ. ಇಲ್ಲ ಅವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಒಳ್ಳೇದನ್ನ ಹೇಳ್ಬೇಕಾ, ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಹೇಳ್ಕೋಬೇಕಾ, ಹೇಳಿ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಇದನ್ನ ತಪ್ಪಿರೋದಿಲ್ಲ. ಬಟ್ ಆದ್ರೆ ಈ ರೀತಿ ಟ್ರೋಲ್ ಗಳನ್ನ ಮಾಡೋದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಯಾರು ವಿನ್ನರ್ ಆಗ್ಬಹುದು ಅನ್ನೋದನ್ನ ನೋಡಿದ್ರೆ, ನಾವು ಪ್ರತಿಯೊಂದು ವಿಡಿಯೋಗಳನ್ನ ಹಾಕಿದ ಸಮಯದಲ್ಲಿ ನಾವು ಗಮನಿಸಿದ ಹಾಗೆ ಹನುಮಂತ ಲಮಾಣಿ ಅವರ ವಿಡಿಯೋಗಳು ತುಂಬಾ ಚೆನ್ನಾಗಿ ಓಡುತ್ತೆ. ಹಾನೆಸ್ಟ್ ಆಗಿ ಹೇಳ್ತೀವಿ, ತುಂಬಾ ಚೆನ್ನಾಗಿ. ನೀವು ನಮ್ ಗಮನಿಸಿ, ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಡಿಯೋಗಳ ಲಿಸ್ಟ್ ಅನ್ನ ನೋಡಬಹುದು ನೀವು. ಹನುಮಂತ ಲಮಾಣಿ ಅವರ ವಿಡಿಯೋಗಳು ಆಲ್ಮೋಸ್ಟ್ ರೀಚ್ ಆಗಿರುವಂತದ್ದು ಜನಗಳಿಗೆ. ಜನಗಳಿಗೆ ರೀಚ್ ಆಗುತ್ತೋ ಇಲ್ಲೋ ನನಗ್ ಗೊತ್ತಿಲ್ಲ, ಆದ್ರೆ ಜನಗಳು ಅದನ್ನ ಶೇರ್ ಮಾಡಿ ರೀಚ್ ಮಾಡ್ತಾರೋ ಏನೋ. ಯಾಕಂದ್ರೆ ಬೇರೆ ಸ್ಪರ್ಧಿಗಳದ್ದು ಅದೇ ವಿಡಿಯೋನ ಅಷ್ಟೇ ಎಫರ್ಟ್ ಹಾಕಿ, ಅಷ್ಟೇ ನಾವು ಅದನ್ನ ಎಲ್ಲಾ ಚೆನ್ನಾಗಿ ಮಾಡಿ ನಾವು ಹಾಕಿರ್ತೀವಿ, ಆದ್ರೂ ಸಹಿತ ಅಷ್ಟು ರೀಚ್ ಆಗ್ತಿರಲ್ಲ. ಯಾಕೆ ಅನ್ನೋ ಅನಲೈಸ್ ಅನ್ನ ಮಾಡಿದಾಗ ಶೇರ್ ಮಾಡೋದನ್ನ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಹನುಮಂತ ಲಮಾಣಿ ಅವರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದಾರೆ ಜನ ಅಂತ ಅಂದ್ಕೊಳ್ಬಹುದು. ಮತ್ತೆ ಕಾಮೆಂಟ್ ಲಿಸ್ಟ್ ಅಲ್ಲೂ ಕೂಡ ಕಾಲಭಾಗ ಒಂದು 10% ಮಾತ್ರ ಹನುಮಂತ ಲಮಾಣಿ ಅವರಿಗೆ ನೆಗೆಟಿವ್ ಮೆಸೇಜ್ ಗಳನ್ನ ಹಾಕ್ತಿರ್ತಾರೆ, ಕಾಮೆಂಟ್ ಗಳನ್ನ ಮಾಡ್ತಿರ್ತಾರೆ. ಆದ್ರೆ ಹನುಮಂತ ಲಮಾಣಿಯನ್ನ ಪ್ರೀತಿಸುವಂತ ಜನ ತುಂಬಾ ಜನ ಇದ್ದಾರೆ. ಅವ್ರಿಗೆ ಅಭಿಮಾನಿಗಳ ವೃಂದ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಜೀ ಕನ್ನಡದಲ್ಲಿ ಇದ್ದಾಗ ಅವರು ಹಾಡುಗಳನ್ನ ಏನ್ ಹಾಡ್ತಾ ಬಂದಿದ್ರಲ್ಲ, ಆ ಟೈಮ್ ನಲ್ಲಿ ಅವ್ರಿಗೆ ಇಂತಹ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದ
ಅವರ ಸ್ವಂತವಾದಂತ ಆ ವ್ಯಕ್ತಿತ್ವ ಏನ್ ಹೊರಗ್ ಬಿತ್ತಲ್ಲ, ಸೊ ಆ ಸಂದರ್ಭದಿಂದ ಎಲ್ರು ಕೂಡ ಅವ್ರನ್ನ ಇಷ್ಟ ಪಡ್ತಾ ಇದ್ದಾರೆ. ಒಂದ್ ರೀತಿ ಬಿಗ್ ಬಾಸ್ ನ ನೋಡೋದೇ ಹನುಮಂತನಿಗಾಗಿ ಅಂತಾನು ಕೂಡ ಕೆಲವರು ಕಾಮೆಂಟ್ ಮಾಡಿದ್ದು ಕೂಡ ಉಂಟು. ನಾವ್ ಅದೆಲ್ಲ ಕಾಮೆಂಟ್ ಗಳನ್ನ ಓದ್ತೀನಿ, ನೋಡ್ತೀವಿ ನಾವು. ಆ ಸಮಯದಲ್ಲಿ ನಮ್ಗೂ ಕೂಡ ಅನಿಸ್ತಾ ಇರತ್ತೆ, ನೋಡಿ ಹಳ್ಳಿ ಹುಡುಗನನ್ನ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರಲ್ಲ ಅಂತ. ಬಟ್ ಇನ್ನೊಂದು ವಿಚಾರ ಹಂಚ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ಯೂಟ್ಯೂಬರ್ಸ್ ಯಾರು ಇದಾರಲ್ಲ ಅವ್ರು ಮಾತ್ರ ಹನುಮಂತ ಲಮಾಣಿ ಅವರಿಗೆ ವಿಡಿಯೋಗಳನ್ನ ಹಾಕಿ ಮಾಡ್ತಾ ಇರುವಂತದ್ದು. ಅದಷ್ಟೇ, ಅಷ್ಟರಲ್ಲಿಗೆ ಕಾಮೆಂಟ್ ಬಾಕ್ಸ್ ಗಳಲ್ಲಿ, ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ ನ ಕಾಮೆಂಟ್ಸ್ ಗಳನ್ನ ನೀವು ಗಮನಿಸಿರ್ಬೋದು. ಹನುಮಂತ ಲಮಾಣಿ ಅವ್ರನ್ನ ಪ್ರೀತಿಸುವಂತ ವೃಂದ ಏನಿದೆಯಲ್ಲ, ಅವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳಿ ಕಾಮೆಂಟ್ಸ್ ಮಾಡೋದು, ಆ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ಅವ್ರ ಬಗ್ಗೆ ಹವಾ ಕ್ರಿಯೇಟ್ ಮಾಡೋದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಂತವಾಗಿ ಹನುಮಂತ ಲಮಾಣಿ ಅವರ ಮನೆಯಿಂದ ಯಾರು ಕೂಡ ಆ ಕರ್ತವ್ಯವನ್ನ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಮತ್ತೆ ಕೆಲವರಂತೂ ಫೇಕ್ ಆಗಿ ಸುಮ್ನೆ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ಇಂದ 99 ಟೈಮ್ಸ್ ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡೋದು, ಸುಮ್ನೆ ಅಂದ್ರೆ ಫೇಕ್ ಅಕೌಂಟ್ ಇಂದನೂ ಕೂಡ ಮಾಡುವಂತ ಜನನೂ ಕೂಡ ಇದ್ದಾರೆ. ನೀವು ಲಾಸ್ಟ್ ಸೀಸನ್ ಅಲ್ಲಿ ಗಮನಿಸಿದ್ರೆ ಆ ವಿಚಾರ ಹೊರಗ್ ಬಿದ್ದಿತ್ತು ಕೂಡ. ಸೊ ಈ ಸೀಸನ್ ಅಲ್ಲಿ ಕೂಡ ಇಲ್ಲ ಅಂತ ಹೇಳಲ್ಲ, ಈ ಸೀಸನ್ ಅಲ್ಲಿ ಕೂಡ ನಡೀತಾ ಇರತ್ತೆ. ಆದ್ರೆ ಹನುಮಂತ ಲಮಾಣಿನ ಪ್ರೀತಿಸುವಂತ ಪ್ರಾಮಾಣಿಕ ಅಭಿಮಾನಿಗಳು ಮಾತ್ರ ಅವ್ರಿಗೆ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಫೇಕ್ ನಡೀತಾ ಇಲ್ಲ ಅಂತ ನಾವ್ ಹೇಳ್ತೀವಿ. ಯಾಕಂತಂದ್ರೆ ಯೂಟ್ಯೂಬರ್ಸೇ ತುಂಬಾ ಚೆನ್ನಾಗಿ ಅವ್ರದ್ದು ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಸಪೋರ್ಟ್ ನಡೀತಾ ಇದೆ ಹನುಮಂತ ಲಮಾಣಿಗೆ. ಹಾಗೆ ತ್ರಿವಿಕ್ರಮ್ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅವರ ಆಟವನ್ನ ನೋಡ್ತಾ ಇದ್ರೆ ಅವರೇ ಗೆಲ್ಲಬಹುದು ಅನ್ನೋದು ಕೂಡ ಇದೆ. ನೋಡೋಣ, ತ್ರಿವಿಕ್ರಮ್ ಅವ್ರು ಗೆಲ್ಬಹುದಾ, ಅಥವಾ ರಜತ್ ಅವ್ರು ಗೆಲ್ಬಹುದಾ, ಅಥವಾ ಉಗ್ರ ಮಂಜು ಅವ್ರು ಗೆಲ್ಬಹುದಾ, ಅಥವಾ ಈ ಹನುಮಂತ ಲಮಾಣಿ ಅವ್ರು ಗೆಲ್ಬಹುದಾ? ಇದರ ವಿಚಾರವಾಗಿ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಅಂತಂದ್ರೆ ಈಗ ಒಂದು ಟಾಪ್ 5 ಲಿಸ್ಟ್ ಅಲ್ಲಿ ಯಾರ್ಯಾರು ಇರಬಹುದು, ಯಾರ್ಯಾರ ಕೆಪಾಸಿಟಿ ಹೇಗಿದೆ, ಯಾರನ್ನ ಹೆಚ್ಚು ಜನ ಪ್ರೀತಿಸ್ತಾರೆ, ಯಾರು ಬಂದು ಟಾಪ್ 5 ಲಿಸ್ಟ್ ಅಲ್ಲಿ ನಿಲ್ಬಹುದು, ಇದ್ರ ಬಗ್ಗೆ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಸೊ ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು? ಹನುಮಂತ ಲಮಾಣಿ ಸುಳ್ಳುಗಾರನ, ದಡ್ಡನಂತೆ ಇರುವಂತ ಬುದ್ಧಿವಂತನ? ಸೊ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಅವ್ರು ಹೆಂಗೋಗಿರ್ಲಿ, ಆದ್ರೆ ಹಳ್ಳಿ ಹುಡುಗ ಅಷ್ಟು ಬ್ರಿಲಿಯಂಟ್ ಆಗಿ ಶಾರ್ಪ್ ಆಗಿ ಅವರು ಆಟ ಆಡ್ತಾರಲ್ಲ, ಅದು ಮಾತ್ರ ತುಂಬಾ ಚೆನ್ನಾಗಿ ಕರ್ನಾಟಕದ ಜನತೆ ಅದನ್ನ ಮೆಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಎಲ್ಲಾ ಕಡೆನೂ ಹಾಡಿ ಹೊಗಳ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಬಟ್ ಇರುತ್ತೆ, ಒಂದು ಮನುಷ್ಯ ಅಂದ್ಮೇಲೆ ತಪ್ಪುಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಲೇಷ್ಯಾಗೆಲ್ಲ ಹೋಗಿ ಬಂದಿದ್ದು ಕೂಡ ಉಂಟು. ಆದ್ರೂ ಕೂಡ ಅವರು ನನಗೆ ವೆಸ್ಟರ್ನ್ ಟಾಯ್ಲೆಟ್ ನಂಗೆ ಯೂಸ್ ಮಾಡಕ್ ಬರೋದಿಲ್ಲ ದೋಸ್ತ, ನನ್ಗೆ ಹೇಳ್ಕೊಡು ಅಂತ ಹೇಳಿ ಧನ್ರಾಜ್ ಅವರಿಂದ ಅವ್ರ ಗೈಡೆನ್ಸ್ ನ ತೆಗೆದುಕೊಂಡಿರೋದು ಇದೆಯಲ್ಲ, ಸೊ ಸ್ವಲ್ಪ ಅದು ವಿಚಿತ್ರ ಅಂತ ಅನಿಸ್ತು. ಸೊ ಅದನ್ನ ಅವರು ಹೊರಗಡೆ ಬರ್ತಾರಲ್ಲ ಹನುಮಂತ ಲಮಾಣಿ ಅವರು, ಆವಾಗ ಅವ್ರಿಗೆ ಇಂಟರ್ವ್ಯೂ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ತಗೊಳ್ತಾರೆ ಆ ವಿಚಾರವಾಗಿ, ಆಗ ಹನುಮಂತ ಲಮಾಣಿ ಅವರು ಅದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.